ಅನುದಿನದ ಪರಲೋಕ ಮನ್ನಾ ಜುಲೈ 15. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ಪ್ರೀತಿಯೂ ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. 1 ಕೊರಿಂಥ 13:3. ನಾವು ಇತರರಿಗಾಗಿ ಸೇವಾಕಾರ್ಯ ಮಾಡುವಾಗ ಅವರು ನಮ್ಮಿಂದ ಬರೀ ಹಣವನ್ನು ನಿರೀಕ್ಷಿಸುವವರೆಂಬುದಾಗಿ ತಿಳಿಯಬಾರದು. ಕೆಲವರು ನಮ್ಮಿಂದ ಪ್ರೀತಿ ಮತ್ತು ಅನುಕಂಪವನ್ನು ಅಪೇಕ್ಷಿಸುತ್ತಾರೆಯೇ ಹೊರತು ಹಣವನ್ನಲ್ಲ. ನಮ್ಮ ಕರ್ತನು ಇಂತಹವರಲ್ಲಿ ಒಬ್ಬನಾಗಿದ್ದಾನೆ. ಆತನು ಪ್ರೀತಿಯಿಂದ ತುಂಬದವನಾಗಿರುವಂತೆ ಮತ್ತು ಪ್ರೀತಿಸಿದಂತೆ ಮಾನವರಲ್ಲಿ ಅತಿಶ್ರೇಷ್ಠರಾದ ಅಪೊಸ್ತಲರು ಸಹ ಇಂತಹ ಪ್ರೀತಿಯನ್ನು ಕರ್ತನಲ್ಲಿ ತೋರಿಸಲಿಲ್ಲ. ಆದರೆ ಕರ್ತನು ಇಂತಹ ಪ್ರೀತಿಯನ್ನು ಮರಿಯಳಲ್ಲಿ ಕಂಡನು. ಈಕೆಯು ಕರ್ತನನ್ನು ಇತರರಿಗಿಂತ ಅತಿ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ಕರ್ತನ ನಡವಳಿಕೆಯನ್ನು ಮತ್ತು ಗುಣವನ್ನು ಇತರರಿಗಿಂತ ಹೆಚ್ಚಾಗಿ ಅರ್ಥಮಾಡಿಕೊಂಡಿದ್ದಳು. ಈಕೆಯು ಕರ್ತನಿಂದ ಕಲಿತುಕೊಳ್ಳಲಿಲ್ಲ. ಸಂತೋಷದಿಂದ ಆತನ ಪಾದದ ಹತ್ತಿರ ಕೂತುಕೊಳ್ಳುವುದಲ್ಲದೆ ಆತನ ಪಾದವನ್ನು ಬಹುಬೆಲೆಯುಳ್ಳ ಸುಂಗದ ತೈಲದಿಂದ ತೋಯಿಸಿ ತನ್ನ ತಲೆ ಕೂದಲಿಂದ ಒರೆಸಿದಳು. ಈ ಒಂದು ಕಾರ್ಯ ಆಕೆ ಕರ್ತನ ಸಂಸರ್ಗದಲ್ಲಿ ಇದ್ದು ತೋರಿಸಿದ ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ರಿಪ್ರಿಂಟ್ 2448. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ನೋಡ್ತಾ ಇರೋದು ಡೈಲಿ ಹೆವನ್ಲಿ ಮನ್ನಾದಿಂದ ಜುಲೈ 15ರ ಒಂದು ಆಯ್ದ ಭಾಗವನ್ನ. ಇದು 1 ಕೊರಿಂಥಿಯನ್ಸ್ 13ನೇ ಅಧ್ಯಾಯ 3ನೇ ವಚನದಿಂದ ಶುರುವಾಗತ್ತೆ. ಬಹಳ ಸ್ಟ್ರಾಂಗ್ ಆಗಿದೆ ನೋಡಿ. ನಾನು ಬಡವರಿಗೆ ನನ್ನ ಆಸ್ತಿಯನ್ನೆಲ್ಲ ದಾನ ಮಾಡಿದರು, ಆಮೇಲೆ ಪ್ರೀತಿ ಇಲ್ಲದಿದ್ದರೆ ಅದರಿಂದ ನನಗೇನು ಲಾಭವಿಲ್ಲ. ಎಷ್ಟು ನೇರವಾದ ಮಾತು ಅಲ್ವಾ? ಹೌದು. ಆರಂಭದಲ್ಲೇ ಒಂದು ಗಟ್ಟಿ ಪ್ರಶ್ನೆ ಇದು. ನಾವು ಮಾಡುವ ದಾನ, ಸಹಾಯ ಇದೆಲ್ಲ ಒಳ್ಳೆ ಕೆಲಸಗಳೇ. ಆದರೆ ಅದರ ಹಿಂದಿನ ಭಾವನೆ, ಆ ಪ್ರೀತಿ ಇಲ್ಲದೆ ಹೋದ್ರೆ ಅದರ ನಿಜವಾದ ಮೌಲ್ಯ ಏನು ಅಂತ ಈ ಮೂಲ ಇದನ್ನೇ ಕೆದಕುತ್ತೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಮಿಷನ್, ಈ ಡೀಪ್ ಡೈವ್ನ ಉದ್ದೇಶ ಏನು ಅಂದ್ರೆ, ಈ ಮೂಲದಲ್ಲಿ ಹೇಗೆ ಬರೀ ಭೌತಿಕ ಸಹಾಯ ಅಷ್ಟೇ ಅಲ್ಲ, ಅದನ್ನೂ ಮೀರಿ ಪ್ರೀತಿ, ಸಹಾನುಭೂತಿ ಎಷ್ಟು ಮುಖ್ಯ ಅಂತ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣವಾ? ಮೊದಲಿಗೆ ಈ ಮೂಲದ ಮುಖ್ಯ ಐಡಿಯಾ ಏನು? ಬೇಸಿಕಲಿ ಈ ಟೆಕ್ಸ್ಟ್ ಹೇಳೋದೇನಪ್ಪಾ ಅಂದ್ರೆ, ಕೆಲವು ಸಲ ಜನರಿಗೆ ಹಣ, ವಸ್ತುಗಳಿಗಿಂತ ಜಾಸ್ತಿ ನಿಜವಾದ ಪ್ರೀತಿ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಸಹಾನುಭೂತಿ ಬೇಕಾಗಿರುತ್ತೆ. ಇದು ಬರೀ ದಾನ ತಗೊಳ್ಳೋರ ಬಗ್ಗೆ ಅಲ್ಲ, ಕೊಡುವರ ಮನಸ್ಥಿತಿ ಬಗ್ಗೆನೂ ಹೇಳುತ್ತೆ. ಪ್ರೀತಿಯೇ ಇಲ್ಲದೆ ಮಾಡಿದ್ರೆ ಎಷ್ಟು ದೊಡ್ಡ ದಾನ ಆದ್ರೂ ಅದು ವೇಸ್ಟ್. ಇದು ಅದರ ಕೋರ್ ಐಡಿಯಾ. ಇದು ನಿಜಕ್ಕೂ ಒಂದು ಯೋಚನೆ ಮಾಡ್ಬೇಕಾದ ವಿಷಯ. ಮೂಲದಲ್ಲಿ ಇದಕ್ಕೊಂದು ಉದಾಹರಣೆ ಇದೆಯಲ್ಲ, ಯೇಸುವಿನ ಬಗ್ಗೆನೆ. ಖಂಡಿತವಾಗಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಮೂಲ ಯೇಸುವನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಳುತ್ತೆ. ಆತನ ಹೃದಯ ಪ್ರೀತಿಯಿಂದ ತುಂಬಿತ್ತು ನಿಜ, ಆದರೆ ಆತನಿಗೂ ಮನುಷ್ಯ ಸಹಜವಾದ ಪ್ರೀತಿ, ಎಂಪತಿ ಬೇಕಿತ್ತು ಅಂತ ಈ ಟೆಕ್ಸ್ಟ್ ಹೇಳುತ್ತೆ. ಆದರೆ ಆಶ್ಚರ್ಯ ಅಂದ್ರೆ, ಆತನ ಜೊತೆಗೇ ಇದ್ರಲ್ಲ ಅಪೊಸ್ತಲರು, ಅವರಿಂದಲೇ ಅದು ಸಾಕಷ್ಟು ಸಿಗ್ಲಿಲ್ವಂತೆ. ಮೂಲದಲ್ಲಿ ಅವರನ್ನು ಸ್ವಲ್ಪ ಹಾರ್ಷಾಗೆ ಹೇಳಿದ್ದಾರೆ, ಹೆಚ್ಚು ಕಡಿಮೆ ನೀಚ ಮನಸ್ಸುಗಳು ಅಂತ. ಹೆಚ್ಚು ಕಡಿಮೆ ನೀಚ ಮನಸ್ಸುಗಳು ಅಂದ್ರೆ ಅದರ ಅರ್ಥವೇನು ಹಾಗಂದ್ರೆ? ಮೂಲದ ಪ್ರಕಾರ ಅಪೊಸ್ತಲರು ಯಾಕೆ ಆ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಆ ಪದಗಳು ಬಹುಶಃ ಅವರ ಗ್ರಹಿಕೆಯ ಒಂದು ಲಿಮಿಟೇಷನ್ ಬಗ್ಗೆ ಹೇಳುತ್ತೆ ಅನ್ಸುತ್ತೆ. ಅಂದ್ರೆ ಮೂಲದ ಇಂಟರ್ಪ್ರಿಟೇಷನ್ ಪ್ರಕಾರ ಅವರು ಯೇಸುವಿನ ಶಕ್ತಿ, ಆತನ ಬೋಧನೆಗಳನ್ನ ನೋಡಿರ್ಬೋದು, ಆದರೆ ಆತನ ಆಳವಾದ ಮಾನವೀಯ, ಆ ಭಾವನಾತ್ಮಕ ಅಗತ್ಯತೆಗಳನ್ನ, ಆತನ ಒಂಟಿತನ ಇರ್ಬೋದು ಅಥವಾ ಆತ ಅನುಭವಿಸ್ತಿದ್ದ ಸ್ಟ್ರೆಸ್ ಇರ್ಬೋದು, ಅದನ್ನ ಪೂರ್ತಿಯಾಗಿ ಅವರು ಗ್ರಹಿಸ್ಲಿಲ್ಲ. ಅವ್ರ ಫೋಕಸ್ ಸ್ವಲ್ಪ ಬೇರೆ ಕಡೆ ಇತ್ತೇನೋ, ಹೊರಗಿನ ವಿಷಯಗಳ ಮೇಲೆ. ಓಕೆ, ಹಾಗಾದ್ರೆ ಅಪೊಸ್ತಲರು ಅರ್ಥ ಮಾಡ್ಕೊಳ್ಳದ ಆ ಅಗತ್ಯವನ್ನ ಬೇರೆ ಯಾರಾದ್ರೂ ಪೂರೈಸಿದ್ರಾ? ಇಲ್ತಾನೆ ಮೇರಿ ಪಾತ್ರ ಬರೋದು? ಹೌದು. ಇಲ್ಲಿ ಕಥೆಗೆ ಒಂದು ಒಳ್ಳೆ ಟ್ವಿಸ್ಟ್ ಸಿಗುತ್ತೆ. ಮೇರಿಯನ್ನ ಈ ಮೂಲದಲ್ಲಿ ಬಹಳ ವಿಭಿನ್ನವಾಗಿ ತೋರಿಸಿದ್ದಾರೆ. ಆಕೆ ಯೇಸುವಿನ ವ್ಯಕ್ತಿತ್ವದ ಆಳ ಅಗಲಗಳನ್ನ ಗ್ರಹಿಸಿದ್ಲು. ಆತನ ಮೇಲೆ ಒಂದು ಆಳವಾದ ಪ್ರೀತಿ, ಭಕ್ತಿ, ಗೌರವ ಇತ್ತು ಆಕೆಗೆ ಅಂತ ಹೇಳಿದ್ದಾರೆ. ಆಕೆ ಬರೀ ಆತನ ಮಾತು ಕೇಳೋಕೆ ಕಾಲಹತ್ರ ಕೂತಿದ್ದಲ್ಲ. ಹೌದು, ಮೂಲದಲ್ಲಿ ಆಕೆ ಒಂದು ಸ್ಪೆಸಿಫಿಕ್ ಕೆಲ್ಸದ ಬಗ್ಗೆ ಹೇಳಿದಾರಲ್ಲ, ದೊಡ್ಡ ವೆಚ್ಚದಲ್ಲಿ ಮಾಡಿದ ಒಂದು ಕಾರ್ಯ. ಹೌದು, ಅದು ಬಹಳ ಮುಖ್ಯವಾದ ಭಾಗ. ಮೇರಿ ಏನ್ ಮಾಡ್ತಾಳೆ, ತುಂಬಾ ಕಾಸ್ಟ್ಲಿಯಾದ ಒಂದು ಸುಗಂಧ ತೈಲ ತಂದು ಯೇಸುವಿನ ಪಾದಕ್ಕೆ ಹಚ್ತಾಳೆ. ತನ್ನ ಪ್ರೀತಿ, ಭಕ್ತಿಯನ್ನ ಆ ರೀತಿ ತೋರಿಸ್ತಾಳೆ. ಅದು ಆರ್ಥಿಕವಾಗಿ ನೋಡಿದ್ರೆ ನಿಜಕ್ಕೂ ದೊಡ್ಡ ವೆಚ್ಚ. ಅಂದ್ರೆ ಸುಮ್ಮನೆ ಕೊಡೋ ಗಿಫ್ಟ್ ಅಲ್ಲ, ಅದೊಂದು ಸ್ಯಾಕ್ರಿಫೈಸ್. ಆ ಕ್ಷಣದಲ್ಲಿ ಆಕೆಗೆ ಈ ಕೆಲಸ ಇದೆಯಲ್ಲ, ಅದು ಯೇಸುವಿಗೆ ಒಂದು ಸಿಹಿ ಧೂಪದ ಸುವಾಸನೆಯ ತರ ಇತ್ತು ಅಂತ ಮೂಲ ಹೇಳುತ್ತೆ. ಅಂದ್ರೆ ಬಹಳ ಖುಷಿ ಕೊಡುವಂಥದ್ದು. ಕೇವಲ ಒಂದು ತೈಲ ಹಚ್ಚಿದ್ದಕ್ಕೆ ಇಷ್ಟೊಂದು ಮಹತ್ವನ,
ಸಿಹಿ ಧೂಪದ ಸುವಾಸನೆ ಅನ್ನೋದ್ರ ಆಚೆಗೆ ಅದರ ಎಫೆಕ್ಟ್ ಬಗ್ಗೆ ಮೂಲ ಇನ್ನೂ ಏನಾದ್ರೂ ಹೇಳುತ್ತಾ? ಖಂಡಿತ. ಅದೇ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ದೊಡ್ಡ ಚಿತ್ರಕ್ಕೆ ಕನೆಕ್ಟ್ ಮಾಡಿದ್ರೆ ಮೂಲದ ಪ್ರಕಾರ ಮೇರಿಯ ಆ ಕೆಲ್ಸ ಬರೀ ಖುಷಿ ಕೊಟ್ಟಿದ್ದಲ್ಲ, ಅದೊಂದು ಚೈತನ್ಯ, ಪುನಶ್ಚೇತನ, ಟಾನಿಕ್ ತರ ಕೆಲಸ ಮಾಡ್ತು ಅಂತ ಹೇಳಿದಾರೆ. ಅಂದ್ರೆ ಆ ಪ್ರೀತಿ ತುಂಬಿದ ಆ ತ್ಯಾಗದ ಕೆಲಸ ಇದೆಯಲ್ಲ, ಅದು ಆತನ ಆತ್ಮಕ್ಕೆ ಶಕ್ತಿ ಕೊಡ್ತು, ಆತನನ್ನ ಎನ್ಕರೇಜ್ ಮಾಡ್ತು. ಇದು ಆ ಭಾವನಾತ್ಮಕ ಸಪೋರ್ಟ್ನ ಪವರ್ ತೋರಿಸುತ್ತೆ. ಏನೋ ತುಂಬಾ ಹೇಳುತ್ತೆ ಅಲ್ವಾ? ಖಂಡಿತವಾಗಿಯೂ. ಮೇರಿಯ ಕೆಲಸ ಬರೀ ಕೊಡೋದರ ಬಗ್ಗೆ ಅಲ್ಲ, ಅದು ನೋಡೋದರ ಬಗ್ಗೆ, ಗ್ರಹಿಸೋದರ ಬಗ್ಗೆ. ಯೇಸುವಿನ ಒಂದು ಅಗತ್ಯವನ್ನ, ಬಹುಶಃ ಬೇರೆ ಯಾರೂ ಗಮನಿಸದ ಅಗತ್ಯವನ್ನ ಆಕೆ ಗುರುತಿಸಿದಳು, ಅದಕ್ಕೆ ಸ್ಪಂದಿಸಿದಳು. ಇದು ಎಂಪತಿಯ ಒಂದು ಹೈಯೆಸ್ಟ್ ಫಾರ್ಮ್ ಇದ್ದ ಹಾಗೆ. ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು? ಈ ಡೀಪ್ ಡೈವ್ನಿಂದ ನಾವು ತಗೊಂಡು ಹೋಗ್ಬೋದಾದ ಮುಖ್ಯ ಪಾಠ ಏನು? ಮುಖ್ಯ ಪಾಠ ಅಂದ್ರೆ, ನಮ್ಮ ಸಂಬಂಧಗಳಲ್ಲಿ ನಾವು ಬೇರೆಯವರಿಗೆ ಸಪೋರ್ಟ್ ಮಾಡುವಾಗ ಪ್ರೀತಿ, ಸಹಾನುಭೂತಿ ಮತ್ತು ಅವರನ್ನ ಅರ್ಥ ಮಾಡ್ಕೊಳ್ಳೋದು, ಇದಕ್ಕಿರೋ ಪ್ರಾಮುಖ್ಯತೆ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಭೌತಿಕ ಸಹಾಯ ಬೇಕು ಇಲ್ಲ ಅಂತಲ್ಲ, ಆದರೆ ಕೆಲವೊಮ್ಮೆ ಅಥವಾ ಬಹುಶಃ ಯಾವಾಗ್ಲೋ ಅದರ ಜೊತೆಗೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಆಳವಾದ ಇಮೋಷನಲ್ ಕನೆಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಈ ಮೂಲ ಮೇರಿ ಉದಾಹರಣೆ ಮೂಲಕ ಇದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆಕೆಯ ಆ ನೋಡುವ ಕೆಪಾಸಿಟಿ ಮತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡೋ ಧೈರ್ಯ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ನಮ್ಮ ಸುತ್ತಮುತ್ತ ಇರೋ ಜನರ, ಅದು ಸ್ನೇಹಿತರಿರ್ಬೋದು, ಫ್ಯಾಮಿಲಿ, ಕೊಲೀಗ್ಸ್, ನೋಡೋಕೆ ಎಲ್ಲ ಸರಿಯಿದ್ದಂಗೆ ಕಾಣೋರ ಆಳದಲ್ಲಿರೋ ಹೇಳಿಕೊಳ್ಳೋದ ಅಗತ್ಯಗಳನ್ನ ಗುರುತಿಸೋಕೆ ನಮ್ಗೆ ಸಾಧ್ಯ ಇದೆಯಾ? ಕೊನೆಯದಾಗಿ ಯೋಚಿಸೋಕೆ ಇಲ್ಲೊಂದು ಪ್ರಶ್ನೆ ಬಿಟ್ಟು ಹೋಗ್ತೀನಿ. ಈ ಟೆಕ್ಸ್ಟ್ ಪ್ರಕಾರ ಮೇರಿಯಲ್ಲಿ ಒಂದು ವಿಶೇಷವಾದ ಗ್ರಹಿಸುವ ಶಕ್ತಿ ಇತ್ತು ಅಲ್ವಾ? ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡೋಕೆ ಸ್ಟ್ರಾಂಗ್ ಆಗಿ, ಇಂಡಿಪೆಂಡೆಂಟ್ ಆಗಿ ಕಾಣೋ ಜನರಲ್ಲೂ ಸಹ ಅವರ ಹೇಳ್ಕೊಳ್ಳದ, ಬಹುಶಃ ಅವರಿಗೆ ಗೊತ್ತಿಲ್ಲದ ಆಳವಾದ ಭಾವನಾತ್ಮಕ ಅಥವಾ ಸ್ಪಿರಿಚುವಲ್ ಅಗತ್ಯಗಳನ್ನ ನಿಜವಾಗಿಯೂ ನೋಡಿ ಅರ್ಥ ಮಾಡ್ಕೊಂಡು ಸೂಕ್ಷ್ಮವಾಗಿ ಸ್ಪಂದಿಸೋದಂದೇ ಏನು, ಬಹುಶಃ ಅದೇ ನಿಜವಾದ ದಾನ ಇರ್ಬೋದೇನೋ.